ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸ್ವಾಗತ. ಈ ಆನ್ಲೈನ್ ಮುಖಾಂತರವಾಗಿ ಮತ್ತೊಂದು ಸಲ ನಿಮ್ಮೆಲ್ಲರನ್ನು ಸಂಧಿಸುವಂತೆ ಕರ್ತನ ಕೊಟ್ಟಂತ ಈ ಕೃಪೆಗಾಗಿ ನಾನು ದೇವರ ನಾಮವನ್ನು ನಾನು ಮಹಿಮೆ ಪಡಿಸುತ್ತೇನೆ. ಈ ದಿನದಲ್ಲಿ ಈ ಒಂದು ಪರಿಸ್ಥಿತಿಗಳಲ್ಲಿ ದೇವರ ಮಕ್ಕಳಾದ ನಮ್ಮನ್ನು ದೇವರು ಅದ್ಭುತವಾಗಿ ತನ್ನ ಕಣ್ಣಿನ ಗುಡ್ಡೆಯಂತೆ ಕಾಯ್ದು ನಮ್ಮನ್ನು ಅದ್ಭುತವಾಗಿ ನಡೆಸಿ ಬರ್ತಾ ಇದ್ದಾರೆ. ಈ ದಿನದವರೆಗೂ ನಮ್ಮನ್ನು ಕಾದು ನಡೆಸಿರುವ ಇಮ್ಮಾನುವೇಲನು ಆತನು ಇನಿಮೇಲೂ ನಮ್ಮನ್ನು ನಡೆಸಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ಕರಕ್ಕೆ ನಾವು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯಿಂದ ಒಂದು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿಜವಾಗಲು ದೇವರ ಆಲೋಚನೆ ಪ್ರಕಾರವಾಗಿ ನಾವು ನಡೆಯುವಾಗ ನಮ್ಮ ಆತ್ಮದಲ್ಲಿ ಬಿಡುಗಡೆ ನಮಗೆ ಸಿಕ್ಕುತ್ತದೆ. ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನವನ್ನು ಮಾಡೋಣ. ಈ ಲೋಕದಲ್ಲಿ ಇವತ್ತು ಲೋಕದ ಎಲ್ಲ ಕಡೆ ಒಂದು ಸುರಕ್ಷತೆ ಇಲ್ಲದೆ ಇರುವ ಒಂದು ಸನ್ನಿವೇಶಗಳು ಉಂಟಾಗಿದೆ. ಎಲ್ಲಿ ನೋಡಿದ್ರೂ ದಿಢೀರ್ ಎಂದು ಏನೋ ಒಂದು ಕಾರ್ಯಗಳು ನಡೀತಾ ಇದೆ. ಹೋದ ವರ್ಷ 2020ರಲ್ಲಿ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಕೊರೋನಾ ವೈರಸ್ ಇಡೀ ಲೋಕವನ್ನೇ ಅಲ್ಲಾಡಿಸಿ ಬಿಡುತ್ತೆ. ಬರೀ ಕೊರೋನಾ ವೈರಸ್ ಮಾತ್ರ ಅಲ್ಲ, ಅನೇಕ ನಾಶನವಾದ ಕಾರ್ಯಗಳು, ಭೂಕಂಪಗಳು, ಜಲಪ್ರಳಯಗಳು, ಅನೇಕ ನಾಶನವಾದ ಕಾರ್ಯಗಳು ದಿಢೀರೆಂದು ನಮ್ಮ ದೇಶಗಳಲ್ಲಿ ನಡೀತಾ ಇದೆ. ಸೊ ದಿಢೀರೆಂದು ಏನೋ ಒಂದು ಕಾರ್ಯ ನಡೆಯುತ್ತದೆ ಅಷ್ಟೇ. ಅಮೆರಿಕದಲ್ಲಿ ದೊಡ್ಡ ಹಣವನ್ನು ಇಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ದೊಡ್ಡಣ್ಣ ಅಂತ ಕರೀತಾರೆ. ಸೊ ಇಡೀ ಲೋಕವನ್ನೇ ಅವರು ಆಳ್ವಿಕೆ ಮಾಡುವಂತ ಹಣವನ್ನು ಅವ್ರು ಇಟ್ಟಿದ್ದಾರೆ. ಒಂದು ಸುಮಾರು ವರ್ಷಗಳ ಹಿಂದೆ ಅಮೆರಿಕ ದೇಶದಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೊಲಾಪ್ಸ್ ಆಯಿತು. ನೈಟ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನೋಡಿದ್ರೆ ಬ್ಯಾಂಕ್ ಕರಪ್ಟ್ ಆಗಿಬಿಟ್ಟಿದೆ. ಬ್ಯಾಂಕ್ ಹಸ್ ಬಿಕಮ್ ಬ್ಯಾಂಕ್ ಕರಪ್ಟ್. ಸೈತಾನ್ ಯಾವ ರೀತಿಯಾದ ಕೆಲಸವನ್ನು ಮಾಡ್ತಾನೆ ನೋಡಿ. ಭಯಂಕರವಾದ ಸನ್ನಿವೇಶಗಳು. ಯಾಕೆ ಈ ರೀತಿ ಆಯಿತು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಕುಟುಂಬದಲ್ಲಿ ಕೂಡ ದಿಢೀರೆಂದು ಒಂದು ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಬಂದು ಬಿಡುತ್ತದೆ. ದಿಢೀರೆಂದು ಒಂದು ವ್ಯಾಧಿ, ರೋಗ ನಮ್ಮ ಶರೀರದಲ್ಲಿ ಬಂದು ಬಿಡುತ್ತದೆ. ಒಂದೊಂದು ಸಮಯ ಏನ್ ದೇವರನ್ನ ಸೇವಿಸೋದು ಎಂಬುದಾಗಿ ಮನಸ್ಸಿನಲ್ಲಿ ನಮಗೆ ಅನ್ನಿಸುತ್ತದೆ. ಅಂತ ಸಮಯದಲ್ಲಿ ಅನೇಕ ಜನರು ದೇವರನ್ನು ಹಾಗೆ ಬಿಟ್ಟು ಬಿಡ್ತಾರೆ, ಹಗಲಿ ಹೋಗಿ ಬಿಡ್ತಾರೆ. ಇದಕ್ಕೆ ಸರಿಯಾದ ಒಂದು 3 ಮೆಡಿಸಿನ್, ಒಂದು 3 ಔಷಧಿಯನ್ನು ಇವತ್ತು ನಾನು ಹೇಳಲಿಕ್ಕಿದ್ದೇನೆ. ಹಾಲೆಲೂಯ. ಅದನ್ನ ಏನ್ ಮಾಡಬೇಕು, ಅದನ್ನ ಕೊಂಡ್ಕೊಂಡು ಅದನ್ನ ಅಪ್ಲೈ ಮಾಡಬೇಕು. ಒಂದು ವಯಸ್ಸಾದ ಅಜ್ಜಿ ಅವರು ಹಾಸ್ಪಿಟಲ್ಗೆ ಹೋದ್ರಂತೆ, ಮಂಡಿ ನೋವು ಅಂತ ಹಾಸ್ಪಿಟಲ್ಗೆ ಹೋದ್ರಂತೆ. ಆವಾಗ ಡಾಕ್ಟರ್ ಏನ್ ಮಾಡಿದ್ರು, ಫುಲ್ ಚೆಕಪ್ ಮಾಡಿ ಅವರು ಮೆಡಿಸಿನ್ಸ್ ಅನ್ನು ಬರ್ಕೊಟ್ರು. ಸರಿ 3 ದಿವಸ ಬಿಟ್ಟುಕೊಂಡು ಅಜ್ಜಿನ ಕೇಳಿದ್ರಂತೆ ಡಾಕ್ಟರ್, ಏನಜ್ಜಿ ಹೇಗಿದೆ ಮಂಡಿ ನೋವು ಇವಾಗ ಅಂತ. ಅವಾಗ ಅಜ್ಜಿ ಹೇಳಿದ್ರಂತೆ, ಡಾಕ್ಟರ್ ನನಗೆ ವಾಸಿನೇ ಆಗಲಿಲ್ಲ, ನನ್ನ ಮಂಡಿ ನೋವು ಹಾಗೇ ಇದೆ ಎಂಬುದಾಗಿ ಹೇಳಿದ್ರು. ಸರಿ ಡಾಕ್ಟರ್ಗೆ ಬೇಜಾರಾಯಿತು. ಸರಿ ತಿರ್ಗಾ ಏನ್ ಮಾಡಿದ್ರು, ಇನ್ನೊಂದು ಚೀಟಿನಲ್ಲಿ ಬರೆದು ಇದು ಸ್ಪೆಷಲ್ ಮೆಡಿಸನ್ ಅಂತ ಡಾಕ್ಟರ್ ಬರ್ಕೊಟ್ರು. ಸರಿ ಇನ್ನೊಂದು 3 ದಿವಸ ಬಿಟ್ಕೊಂಡು ಅಜ್ಜಿ ಬಂದ್ರಂತೆ. ಏನಜ್ಜಿ ಇವಾಗ ಹೇಗಿದೆ ಅಂದ್ರೆ, ಅವರು ಡೇಕೊಂಡು ಕುಟ್ಕೊಂಡು ಅವ್ರು ಬಂದ್ರಂತೆ ಹಾಸ್ಪಿಟಲ್. ಏನಾಯ್ತು ಅಂತ ಕೇಳಿದ್ರೆ, ನನಗೆ ಸೌಖ್ಯನೇ ಆಗಿಲ್ಲ, ವಾಸಿನೇ ಆಗಿಲ್ಲ ನನ್ನ ಮಂಡಿ ನೋವು. ಸರಿ ಡಾಕ್ಟರ್ ಏನ್ ಮಾಡೋದು, ತಿರುಗಿ ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಅನ್ನು ಬರೆದು ಕೊಟ್ರಂತೆ ಡಾಕ್ಟರ್. ಅಜ್ಜಿಗೆ ಇವಾಗ ಸರಿ ಆಗುತ್ತೆ ನೋಡ್ರಿ ಎಂಬುದಾಗಿ. 1 ವಾರ ಬಿಟ್ಕೊಂಡು ನೋಡಿದ್ರೆ ಈ ಅಜ್ಜಿಯನ್ನು ಒಂದು 4 ಜನ ಸ್ಟ್ರಕ್ಚರ್ ಅಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಅವಾಗ ಡಾಕ್ಟರ್ಗೆ ತುಂಬಾನೇ ಶಾಕ್ ಆಯ್ತು. ಅಜ್ಜಿ ಹತ್ರ ಕೇಳಿದಂತೆ, ಹೌದು ಇಷ್ಟು ಮೆಡಿಸಿನ್ಸ್ ಅನ್ನು ನಾನು ಬರೆದು ಕೊಟ್ಟಿದ್ದೀನಿ, ಯಾವ ಅಂಗಡಿನಲ್ಲಿ ನೀವು ಹೋಗಿ ಮೆಡಿಸಿನ್ ತಗೊಂಡ್ರಿ ಅಂತ ಹೇಳಿದ್ರಂತೆ. ಅವಾಗ ಅಜ್ಜಿ ಹೇಳಿದ್ರಂತೆ, ಅಂಗಡಿನ ನಾನು ಯಾವ ಅಂಗಡಿಗೂ ನಾನು ಹೋಗಿಲ್ಲ ಡಾಕ್ಟರ್, ನೀವು ನನಗೆ ಸ್ಟೆಥೋಸ್ಕೋಪ್ ಅಲ್ಲಿ ಚೆಕಪ್ ಮಾಡಿದ್ರಲ್ವಾ, ಅದು ಸಾಕಾಗಲ್ವಾ ಅಂತ. ಅವಾಗ ಡಾಕ್ಟರ್ ಹೇಳಿದಂತೆ, ಅಜ್ಜಿ ಅದು ಮಾತ್ರ ಸಾಕಾಗಲ್ಲ, ನೀವು ಮೆಡಿಸಿನ್ಸ್ನ ಅಂಗಡಿನಲ್ಲಿ ಹೋಗಿ ತಗೋಬೇಕು, ಆಯಿಂಟ್ಮೆಂಟ್ನ ಅಪ್ಲೈ ಮಾಡಬೇಕು,
ಅವಾಗಲೇ ಮಂಡಿ ನೋವು ವಾಸಿ ಆಗುತ್ತದೆ. ಅಜ್ಜಿ ಹೇಳಿದ್ರಂತ, ಅದೆಲ್ಲ ನಾನು ಯಾವುದು ಮಾಡಿಲ್ಲ ಡಾಕ್ಟರ್, ನಾನು ಯಾವ ಅಂಗಡಿಗೂ ಹೋಗಿಲ್ಲ, ನಾನು ಯಾವ ಮೆಡಿಸಿನ್ಸ್ ತಗೊಂಡಿಲ್ಲ, ಏನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು. ಅಂದ್ರೆ ಏನು ಮಾಡದೆ ನಮಗೆ ಸೌಖ್ಯ ಹೊಂದಬೇಕು, ನಮ್ಮ ರೋಗಗಳು ವಾಸಿ ಆಗಬೇಕಂದ್ರೆ ಅದು ನಡೆಯುತ್ತದೆ? ಅದು ಆಗೋದಿಲ್ಲ ಅಲ್ವಾ? ವೇದ ವಚನವನ್ನು ನಾವು ಕೇಳುತ್ತೇವೆ, ಅದನ್ನು ನಾವು ಧ್ಯಾನಿಸಬೇಕು. ನಮ್ಮ ಜೀವಿತದಲ್ಲಿ ಅದನ್ನ ಅಪ್ಲೈ ಮಾಡುವಾಗ ಇಮಿಡಿಯೇಟ್ ಆಗಿ ತಕ್ಷಣ ನಮ್ಮ ಜೀವಿತದಲ್ಲಿ ಬಿಡುಗಡೆ ಸಿಗುತ್ತೆ, ನಮ್ಮ ಆತ್ಮದಲ್ಲಿ ಬಿಡುಗಡೆ ಸಿಗುತ್ತದೆ. ಹಾಲೆಲೂಯ, ಹಾಲೆಲೂಯ. ಸೊ ಸತ್ಯ ಅನ್ನೋದು ವೇದ ವಚನದಲ್ಲಿ ಇರುವಾಗ ಇಮಿಡಿಯೇಟ್ ಆಗಿ ತಕ್ಷಣ ನಮ್ಮ ಆತ್ಮದಲ್ಲಿ ಒಂದು ಬಿಡುಗಡೆ ಸಿಗುತ್ತೆ. ಆಮೇಲೆ ಹಾಲೆಲೂಯ. ಸರಿ, ಈ ದಿಢೀರ್ ಸಡನ್ ಆಗಿ ಸಡನ್ ಡಿಸಾಸ್ಟರ್ ಇನ್ ಎನಿ ಫೈನಾನ್ಷಿಯಲಿ, ಫಿಸಿಕಲಿ ಆರ್ ಸ್ಪಿರಿಚುವಲಿ, ಆರ್ಥಿಕವಾಗಿ, ಶಾರೀರಿಕವಾಗಿ, ಇಲ್ಲಾಂದ್ರೆ ಆತ್ಮಿಕವಾಗಿ, ಇದರಲ್ಲಿ ಈ ದಿಢೀರದು ನಡೆಯುವಂತ ಘಟನೆಗಳು, ಸಡನ್ ಡಿಸಾಸ್ಟರ್ ಏನು ನಡಿಬಾರ್ದಂದ್ರೆ, ಇವತ್ತು ನಮಗೆ ದೇವರು 3 ಆಲೋಚನೆಯನ್ನು ಹೇಳಿಕೊಡ್ತಾರೆ. ಆಮೇಲೆ ಹಾಲೆಲೂಯ. ಒಂದು 3 ಆಲೋಚನೆಯನ್ನು ದೇವರು ಹೇಳ್ಕೊಂಡಿದ್ದಾರೆ. ಮೊದಲನೇ ಕಾರ್ಯ ಏನಂದ್ರೆ, ಮೊದಲನೇ ಕಾರ್ಯ ಬಂದು ಮೊದಲನೇದಾಗಿ ದೇವರನ್ನು ನಾವು ಪ್ರೀತಿಸಬೇಕು. ಎರಡನೇ ಕಾರ್ಯ, ಮೊದಲನೇದಾಗಿ ನಾವು ದೇವರನ್ನು ಹುಡುಕಬೇಕು. ಮೂರನೇ ಕಾರ್ಯ, ಮೊದಲನೇದಾಗಿ ನಾವು ದೇವರನ್ನು ಸೇವಿಸಬೇಕು. ಸೊ ದ ಫಸ್ಟ್ ಥಿಂಗ್ ಇಸ್ ಲವ್ ಗಾಡ್, ಸೆಕೆಂಡ್ ಥಿಂಗ್ ಇಸ್ ಸೀಕ್ ಗಾಡ್, ಅಂಡ್ ಥರ್ಡ್ ಥಿಂಗ್ ಇಸ್ ಸರ್ವ್ ಗಾಡ್. ಇದು 3 ನಾವು ಮಾಡಿದ್ರೆ ನಮ್ಮ ಜೀವಿತದಲ್ಲಿ ನಾವು ಸೇಫ್ ಆಗಿರ್ತೀವಿ. ಹಾಲೆಲೂಯ. ನಾನು ಏನೋ ಒಂದು ಕತೆ ಹೇಳ್ತಾ ಇಲ್ಲ, ನಿಜವನ್ನು ನಾನು ಹೇಳ್ತಾ ಇದ್ದೀನಿ. ಸರಿ, ಮೊದಲನೇ ಕಾರ್ಯವನ್ನು ನಾವು ನೋಡೋಣ. ಮೊದಲನೇ ಕಾರ್ಯ ಏನಂದ್ರೆ, ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಫಸ್ಟ್ ಥಿಂಗ್ ಇಸ್ ಲವ್ ಗಾಡ್, ಪ್ರೀತಿಸಬೇಕು. ಇದನ್ನು ದೇವರು ತುಂಬಾನೇ ನಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರಿ, ಆ ವಚನವನ್ನು ನಾವು ಇವಾಗ ಓದೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನಾನು ನಿಮಗಾಗಿ ಓದ್ತೇನೆ. ಡ್ಯೂಟರಾನಮಿ ಚಾಪ್ಟರ್ 6 verses 4 and 5. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನನ್ನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ಹಾಲೆಲೂಯ. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಅವರನ್ನು ಪ್ರೀತಿಸಬೇಕಂತ. ಅಂದ್ರೆ ಅವರು ಎಲ್ಲವನ್ನು ಫುಲ್ ಆಗಿ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ ಎಲ್ಲವನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಹೀಗೆಲ್ಲ ನಾವು ದೇವರನ್ನ ಸೇವಿಸಬೇಕಾ ಅಂತ ಕೇಳಬಾರದು. ಯಾಕಂದ್ರೆ ಈ ಲೋಕದಲ್ಲಿ ಶಾರೀರಿಕವಾದಂತ ಪ್ರೀತಿ ಭಯಂಕರವಾಗಿ ನೆನೆದು ಅದು ನೊರೆ ಹೊಡಿತಾ ಇದೆ. ಆದ್ರೆ ದೇವರ ಪ್ರೀತಿ ಎಲ್ಲಿದೆ? ಮೊದಲನೇದಾಗಿ ದೇವರನ್ನು ಪ್ರೀತಿಸುವ ಅಂಶ ಎಲ್ಲಿದೆ? ಸೊ ದೇವರ ಪ್ರೀತಿ ಮೊದಲನೇದಾಗಿ ದೇವರನ್ನು ಪ್ರೀತಿಸುವ ಅಂಶ ಇದ್ದರೆ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಅನೀತಿಯಾದ ಕಾರ್ಯವನ್ನು ದೇವರು ಅನುಮತಿಸೋದೇ ಇಲ್ಲ. ಹಾಲೆಲೂಯ. ಅನೀತಿಯಾದಂತ ಕಾರ್ಯವನ್ನು ದೇವರು ಅನುಮತಿಸೋದೇ ಇಲ್ಲ. ನಾವು ಮೊದಲನೇದಾಗಿ ದೇವರನ್ನು ಪ್ರೀತಿಸುವಾಗ, ಮೊದಲನೇದಾಗಿ ನನ್ನ ತಾಯಿಯನ್ನು ಪ್ರೀತಿಸ್ತೇನೆ, ಮೊದಲನೇದಾಗಿ ನನ್ನ ಗಂಡನನ್ನು, ನನ್ನ ಮಕ್ಕಳನ್ನು, ನನ್ನ ಹೆಂಡತಿಯನ್ನು, ನನ್ನ ಬಂಧು ಬಳಗದವರನ್ನು, ಮೊದಲನೇದಾಗಿ ನಾವು ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವಾ ಪೂರ್ಣ ಹೃದಯದಿಂದ? ಕೆಲವರು ಈ ರೀತಿ ಕೇಳ್ತಾರೆ, ಪೂರ್ಣ ಹೃದಯವನ್ನು ಅವ್ರಿಗೆ ಕೊಟ್ಬಿಟ್ರೆ ನಾವೇನ್ ಮಾಡಬೇಕು ಅಂತ ಹೇಳ್ತಾರೆ. ಬೆರೆದಾಗಿ ಹೋಗ್ಬಿಡ್ತೇವೆ. ಆದ್ರೆ ನಮ್ಮ ಪೂರ್ಣ ಹೃದಯವನ್ನು ನಾವು ದೇವರಿಗೆ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ? ಅದನ್ನು ಕಾಯ್ದು, ಅದನ್ನು ಸಂರಕ್ಷಿಸಿ, ನಮಗೆ ಏನೆಲ್ಲ ಅಗತ್ಯಗಳಿದೆಯೋ ಅದೆಲ್ಲವನ್ನು ತಕ್ಕ ಸಮಯದಲ್ಲಿ ನಮ್ಮ ದೇವರು ಸಂಧಿಸುವವರಾಗಿದ್ದಾರೆ. ಹಾಲೆಲೂಯ. ತಕ್ಕ ಸಮಯದಲ್ಲಿ ಅದನ್ನು ಕಾಯ್ದು ಸಂರಕ್ಷಿಸಿ ನಮ್ಮ ಅಗತ್ಯಗಳನ್ನು ದೇವರು ಸಂಧಿಸುತ್ತಾರೆ. ಆಮೇಲೆ ಹಾಲೆಲೂಯ. ಪೂರ್ಣ ಹೃದಯದಿಂದ ನಿನ್ನ ಪೂರ್ಣ ಹೃದಯವನ್ನು ನನಗೆ ಕೊಡು, ನಿನ್ನ ಪೂರ್ಣ ಪ್ರಾಣವನ್ನು ನನಗೆ ಕೊಡು, ನಿನ್ನ ಪೂರ್ಣ ಶಕ್ತಿಯನ್ನು ನನಗೆ ಕೊಡು ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಈ ದಿನಗಳಲ್ಲಿ ಜನರು ಅದೆಲ್ಲ ಮಾಡೋದಿಲ್ಲ. ಜಸ್ಟ್ ಏನು ಸುಮ್ಮನೆ ಬರೋದು ಹೋಗೋದು,
ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ತರ ದೇವರನ್ನು ಪ್ರೀತಿಸು. ಅದಕ್ಕೆ ಇವತ್ತು ಜನರು ಬೆರೆದಾಗಿ ಹೋಗಿದ್ದಾರೆ, ಅವರ ಜೀವಿತದಲ್ಲಿ ಕುಂದಿ ಹೋಗಿದ್ದಾರೆ. ಕಾರಣ ಏನಂದ್ರೆ ದೇವರನ್ನು ಮೊದಲನೇದಾಗಿ ಅವರು ಪ್ರೀತಿಸದೆ ಇರುವ ಒಂದು ಕಾರಣದಿಂದಲೇ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರು, ನಮ್ಮ ಮೊದಲನೇ ಪ್ರೀತಿಯನ್ನು ನಾವು ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ನಮ್ಮ ಮೊದಲನೇ ಪ್ರೀತಿಯನ್ನು ನಾವು ದೇವರಿಗೆ ಕೊಡುವವರಾಗಿರಬೇಕು. ಈ ಪಾರ್ಕ್ಗಳಲ್ಲಿ ಅನೇಕ ಯವನಸ್ತ್ರಗಳನ್ನ ನಾವು ನೋಡಿರ್ತೀವಿ, ಹಾಗೆ ಜೋಡಿ ಜೋಡಿಯಾಗಿ ಕೂತಿರ್ತಾರೆ. ಕೊನೆಯದಾಗಿ ಏನಾಗುತ್ತದೆ, ನಾವು ಜೀವಂತವಾಗಿ ಇರುವಾಗಲೇ ಒಂದಾಗಿ ಇರೋಕ್ಕಾಗಲಿಲ್ಲ, ಒಂದು ಲೆಟರ್ ಅಲ್ಲಿ ಬರೆದು ಅಟ್ಲೀಸ್ಟ್ ಸಾಯೋವಾಗ್ಲಾದ್ರೂ ನಾವಿಬ್ರು ಒಂದಾಗಿ ಸಾಯೋಣ ಎಂಬುದಾಗಿ ಪಾಯ್ಸನ್ ಕುಡಿದು ಸತ್ತೋಗ್ಬಿಡ್ತಾರೆ. ಕೊನೆಯದಾಗಿ ಏನಾಯ್ತು, ಮಣ್ಣು ಇಬ್ಬರನ್ನ ತಿನ್ಬಿಡ್ತು. ಇವರು ಮಣ್ಣಲ್ಲಿ ಹೋಗಿ ಏನ್ ಜೀವನ ಮಾಡೋದೇನ್ರಿ? ಅಂದ್ರೆ ಎಷ್ಟು ಒಂದು ಕುರುಡಾಗಿ, ಒಂದು ಬ್ಲೈಂಡ್ ಆಗಿ ನಾವು ಸ್ವಲ್ಪ ಕಾಲನೇ ಈ ಲೋಕದಲ್ಲಿ ಜೀವನ ಮಾಡೋದು, ಆಮೇಲೆ ಜೀವಿತ ಏನೂ ಇಲ್ಲ. ಆದ್ರೆ ಈ ಲೋಕದಲ್ಲಿ ಹೇಗೆಲ್ಲ ಜನರು ಜೀವಿಸ್ತಾರೆ. ಒಂದು ಮನುಷ್ಯನ ಪಾಪಕ್ಕಾಗಿ ತನ್ನ ಜೀವವನ್ನು ಕೊಟ್ಟ ದೇವರನ್ನು ಪ್ರೀತಿಸುವುದಕ್ಕೆ ಇವತ್ತು ಜನರಿಗೆ ಮನಸ್ಸಿಲ್ಲ. ಹಾಗೆ ಇವತ್ತು ನಮ್ಮನ್ನೇ ತಾವೇ ಪರಿಶೋಧಿಸಿ ನಾವು ನೋಡೋಣ, ದೇವರನ್ನು ನಾವು ಎಷ್ಟು ಪ್ರೀತಿಸ್ತಾ ಇದ್ದೇವೆ, ನಿಜವಾಗಿಯೂ ಎಷ್ಟರ ಮಟ್ಟಿಗೆ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿ ನೋಡೋಣ. ಈ ದಿನದಲ್ಲಿ ಒಂದು ಪುಟ್ಟ ಮಗು ಇತ್ತಂತೆ, ಅವರ ಮಾವ, ಅಕ್ಕನ ಮಗಳೇ ಈ ಚಿಕ್ಕ ಮಗು. ಸೊ ಈ ಮಗುವಿನ ಅಜ್ಜಿ ಹೇಳಿದ್ರಂತೆ, ನಿನ್ನ ಅಕ್ಕನ ಮಗಳು, ಅವರ ಮಾವ ಹತ್ರ ಹೇಳಿದ್ರಂತೆ, ನಿನ್ನ ಅಕ್ಕನ ಮಗಳು ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಎಂಬುದಾಗಿ ಇವತ್ತು ನಾವು ಚೆಕ್ ಮಾಡಬೇಕು. ನೀನೇನ್ ಮಾಡು, ಅಂಗಡಿಗೆ ಹೋಗಿ ಒಂದು ಸ್ವೀಟ್ ಪ್ಯಾಕೆಟ್ ಅನ್ನು ತಗೊಂಡ ಟೆಸ್ಟ್ ಮಾಡೋಣ. ಸರಿ, ಆ ಮಗುವಿನ ಮಾವ ಏನ್ ಮಾಡಿದ್ರು, ಅಂಗಡಿನಲ್ಲಿ ಹೋಗಿ ಒಂದು ಲಾಡು ಪ್ಯಾಕೆಟ್ ಅನ್ನು, ಅದರಲ್ಲಿ ಒಂದು 5 ಲಾಡು ಅದನ್ನು ತಗೊಂಡು ಬಂದು ಅವರ ಅಕ್ಕನ ಮಗಳಿಗೆ, ಆ ಚಿಕ್ಕ ಪುಟ್ಟ ಮಗುಗೆ ಕೊಟ್ರ. ಏನಮ್ಮ, ನಿನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ತಗೋ. ಸರಿ, ಅವ್ರು ಕೇಳಿದಂತೆ ಈ ಲಡ್ಡುವನ್ನು ನಾನು ಕೊಡ್ತೀಯಾ ಎಂಬುದಾಗಿ ಕೇಳಿದ್ರೆ ಆ ಮಗು ಒಂದು ಲಡ್ಡನ್ನು ತೆಗೆದು ಅವ್ರ ಮಾವನಿಗೆ ಕೊಟ್ಟಾಯ್ತು. ಸರಿ, ಅವ್ರ ಮಾವ ಹಾಗೆ ತಿನ್ನೋ ತರ ಒಂದು ಆಕ್ಟ್ ಮಾಡಿ ಹಾಗೆ ಅದನ್ನ ಅವ್ರ ಅಮ್ಮನ ಹತ್ರ ಪಾಸ್ ಮಾಡಿದ್ರು. ಸರಿ, ಇನ್ನೊಂದು ಲಾಡುವನ್ನು ಕೇಳಿದ್ರು, ಇನ್ನೊಂದು ಲಾಡನ್ನು ಕೊಡ್ತೀಯಾ ನನಗೆ, ಅದನ್ನು ಕೊಟ್ಟಂತೆ. 3ನೇದು ಕೇಳಿದ್ರು, ಅದನ್ನು ಕೊಟ್ಟಂತೆ. 4ನೇದು, ಈ ರೀತಿ 4 ಲಾಡು ಕೊಟ್ಟಿದ್ದಾಯ್ತು. ಕೊನೆಗೆ ಒಂದು ಲಾಡು ಇದೆ. ಅವಾಗ ಈ ಅಜ್ಜಿ ಹೇಳಿದ್ರಂದ್ರೆ, ಈ ಲಾಡುವನ್ನು ಕೂಡ ನೀನು ಕೇಳು, ಅವಳು ಕೊಡ್ತಾಳ ಏನ್ ನೋಡೋಣ, ಟೆಸ್ಟ್ ಮಾಡೋಣ, ಕೇಳು ಅಂತ. ಸರಿ, ಅವ್ರ ಮಾವ ಏನ್ ಮಾಡಿದ್ರು, ಈ ಲಾಡನ್ನು ಕೂಡ ನನಗೆ ಕೊಡ್ತೀಯಾ ಎಂಬುದಾಗಿ. ತಕ್ಷಣ ಮಗು ಆ ಲಾಡುವನ್ನು ಕೂಡ ಎತ್ತು ಆ ಮಾವನಿಗೆ ಕೊಟ್ಟಿದ್ದಂತೆ. ಅಜ್ಜಿಗೂ ಮಾವಾಗೂ ತುಂಬಾನೇ ಶಾಕ್ ಆಯ್ತು. ಅವಾಗ ಅಜ್ಜಿ ಕೇಳಿದ್ರಂತೆ, ಏನಮ್ಮ, ಎಲ್ಲ ಲಾಡುವನ್ನು ನಿಮ್ಮ ಮಾವ ಕೊಟ್ಬಿಟ್ಟಲ್ಲ, ಇವಾಗ ನೀನೇನ್ ತಿಂತೀಯಾ ಎಂಬುದಾಗಿ ಅಜ್ಜಿ ಕೇಳಿದ್ರಂತೆ. ಅದಕ್ಕೆ ಆ ಮಗು ಹೇಳಿದ್ರಂತೆ, ಇವಾಗ ನೋಡ್ರಿ ನಾನು ತಿಂತೀನಿ ಅಂತ ಆ ಕವರಲ್ಲಿ ಆ ಚಿಕ್ಕ ಚಿಕ್ಕ ಚೂರುಗಳು ಇರುತ್ತೆ, ಆ ಲಾಡುವಿನ ಸ್ವೀಟ್ ಚೂರುಗಳು, ಅದನ್ನ ಅದು ನಕ್ಕಿ ತಿನ್ನುತ್ತಾ ಇರ್ತಾರೆ. ಅವಾಗ ಅದನ್ನ ನೋಡಿದ ಅಜ್ಜಿ ತುಂಬಾನೇ ಆ ಮಗುವನ್ನು ಹಾಗೇ ಎತ್ತುಕೊಂಡು ಬಂಗಾರಿ ಎಂಬುದಾಗಿ ತುಂಬಾ ಮುದ್ದಾಡಿದ್ರಂತೆ. ಇದೇ ನಿಜವಾದ ಪ್ರೀತಿ, ಇದೇ ನಿಜವಾದ ಪ್ರೀತಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿ ಎಷ್ಟು ಇದೆ ಎಂಬುದಾಗಿ ದೇವರು ನಮ್ಮನ್ನು ಪರೀಕ್ಷಿಸಿ ನೋಡ್ತಾರೆ. ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ದೇವರು ನಮ್ಮನ್ನು ಪರೀಕ್ಷಿಸಿ ನೋಡ್ತಾರೆ. ಅಬ್ರಹಾಮನು ದೇವರು ಪರೀಕ್ಷಿಸಿದರು ಅಲ್ವಾ, ತನ್ನ ಒಬ್ಬನೇ ಕುಮಾರನೆಂದು ನೋಡದೆ ತನ್ನ ಮಗನನ್ನು ಅವರು ಬಲಿ ಕೊಟ್ಟರು. ಈ ಕಾಲದಲ್ಲಿ ಹಾಗೆಲ್ಲ ಯಾರು ಮಾಡೋದಿಲ್ಲ, ಜಸ್ಟ್ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಹೊರತು ಹಾಗೆಲ್ಲ ಯಾರು ಮಾಡೋದಿಲ್ಲ. ಆದ್ರೆ ಮೊದಲನೇದಾಗಿ ದೇವರನ್ನು ನಾವು ಪ್ರೀತಿಸಬೇಕು, ಪ್ರಧಾನವಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಹಾಗೆ ನಾವು ಮೊದಲನೇದಾಗಿ ಪ್ರಧಾನವಾಗಿ ನಾವು ದೇವರನ್ನು ಪ್ರೀತಿಸಿದ್ರೆ ಅವರ ಕೃಪೆ ನಮ್ಮ ಜೀವಿತದಲ್ಲಿ ಕದಲದ ಹಾಗೆ ಇರುತ್ತದೆ. ಹಲ್ಲೆಲೂಯಾ. ಅವರ ಕೃಪೆ ನಮ್ಮ ಜೀವಿತದಲ್ಲಿ ಕದಲದ ಹಾಗೆ ಇರುತ್ತದೆ. ಆಮೇಲೆ ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ಯಾಕೆ ಅವರ ಕೃಪೆ ನಮ್ಮ ಜೀವಿತದಲ್ಲಿ ಕದಲದ ಹಾಗೆ ಇರುತ್ತದೆ ಅಂದ್ರೆ, ನೀನು ನನ್ನನ್ನು ಪ್ರೀತಿಸಿದೆ ಅಲ್ವಾ,
ಮೊದಲನೇದಾಗಿ ಎಂಬುದಾಗಿ ನಮ್ಮ ನೆನಪಾಗೇ ನಮ್ಮ ದೇವರು ಇರುತ್ತಾರೆ. ಹಲ್ಲೆಲೂಯಾ. ನಮ್ಮ ನೆನಪಲ್ಲೇ ದೇವರು ಇರುತ್ತಾರೆ. ವೇದ ವಚನದ ಪ್ರಮಾಣಗಳು ತುಂಬಾನೇ ಖಂಡಿತವಾಗಿ ವಿಮೋಚನೆ ಕಾಂಡ ಬರೆದ ಪುಸ್ತಕದಲ್ಲಿ ಹೇಳಿಕೊಂಡು ಬರುವಾಗ ಆ ವಾಕ್ಯವನ್ನು ನಾನು ನಿಮಗಾಗಿ ಓದುತ್ತೇನೆ. ವಿಮೋಚನೆ ಕಾಂಡ ಬರೆದ ಪುಸ್ತಕ 20ನೇ ಅಧ್ಯಾಯ 6ನೇ ವಚನವನ್ನು ನಾನು ಓದುತ್ತೇನೆ. ಎಕ್ಸೋಡಸ್ ಚಾಪ್ಟರ್ 20 ವರ್ಸಸ್ 6. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುತ್ತೀರಾ? 1000 ತಲೆಗಳವರೆಗೆ, ತಲಾಂತರಗಳಿಗೆ, ಅಂದ್ರೆ ನಮ್ಮ ಸಂತತಿಗೆ ದೇವರು ದಯವನ್ನು ತೋರಿಸುತ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ನಾವು ಮೊದಲನೇದಾಗಿ ನಿಜವಾಗಿ ಅವರನ್ನು ಪ್ರೀತಿಸುವಾಗ ನಮ್ಮ ಸಂತತಿಗಳಿಗೆ ದೇವರು ದಯವನ್ನು ತೋರಿಸುತ್ತಾರೆ. ಒಂದು ಮನೆಗೆ ಹೋಗುತ್ತೇವೆ, ಯಾರನ್ನ ಒಂದು ಮನೆಗೆ ಹೋಗುವಾಗ ಆ ಕುಟುಂಬದವರು ಯಾವ ರೀತಿ ದೇವರನ್ನು ಪ್ರೀತಿಸಿದ್ರು ಎಂಬುದಾಗಿ ನಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಅಲ್ವಾ? ಸೊ ದೇವರಿಗೆ ಏನಲ್ವಾ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಪ್ರಧಾನವಾಗಿ ಇವತ್ತು ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವಾ? ಇಲ್ಲಂದ್ರೆ ಈ ಲೋಕವನ್ನು ನಾವು ಪ್ರೀತಿಸ್ತಾ ಇದ್ದೇವಾ? ಮಾಂಸವನ್ನು, ಶರೀರವನ್ನು ಪ್ರೀತಿಸ್ತಾ ಇದ್ದೇವಾ? ಇಲ್ಲಾಂದ್ರೆ ನಾವು ಪಾಪವನ್ನು ಪ್ರೀತಿಸ್ತಾ ಇದ್ದೇವಾ? ಆದ್ರೆ ಮೊದಲನೇದಾಗಿ ಪ್ರಧಾನವಾಗಿ ನಾವು ದೇವರನ್ನು ಪ್ರೀತಿಸುವುದಕ್ಕೆ ನಾವು ಕಲಿಯಬೇಕು. ಹಲ್ಲೆಲೂಯಾ. ಪ್ರಧಾನವಾಗಿ ನಾವು ದೇವರನ್ನು ಪ್ರೀತಿಸುವುದಕ್ಕೆ ಈ ದಿನಗಳಲ್ಲಿ ನಾವು ಕಲಿಯಬೇಕು. ನನ್ನ ಕೆಲಸ ಹೀಗಿದೆ, ನನ್ನ ಪರಿಸ್ಥಿತಿ ಹಾಗಿದೆ ಅಂತ ನಾವು ಹೇಳಬಾರ್ದು. ಮೊದಲನೇದಾಗಿ ದೇವರು. ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ 4 ಜನ ಗಂಡು ಮಕ್ಕಳು. ಇವತ್ತು ಅವ್ರ ಲೋಕವೆಲ್ಲ ಇದ್ದಾರೆ. ಅವರ ತಾಯಿ ಒಂದು ಕಂಡೀಷನ್ ಆಗಿದೆ. ಏನು ಗೊತ್ತಾ? ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಪ್ರೇಯರ್, ಸೆಕೆಂಡ್ ಬೈಬಲ್ ರೀಡಿಂಗ್, ಆಮೇಲೆ ನಿಮ್ಗೆ ಟಿಫಿನ್. ನೋಡಿ ಯಾವ ರೀತಿ ಅವರು ಕಂಡೀಷನ್ ಅನ್ನು. 4 ಜನ ಗಂಡು ಮಕ್ಕಳು. ಒಂದು ದಿವಸ ಲೇಟ್ ಆಯಿತು. ಅವಾಗ ಅವ್ರ ಮಗ ಬಂದು ಹೇಳಿದಂತೆ, ಅಮ್ಮ ಇವತ್ತು ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಯಿತು, ಪ್ರೇಯರ್ ಬೇಡಮ್ಮ, ಬೈಬಲ್ ರೀಡಿಂಗ್ ಬೇಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಅವರ ತಾಯಿ ಹೇಳಿದ್ರು, ಪ್ರೇಯರ್ ಬೇಡವಾ, ಬೈಬಲ್ ರೀಡಿಂಗ್ ಬೇಡವಾ, ಹಾಗಾದ್ರೆ ನಿನಗೂ ಟಿಫನು ಇಲ್ಲ ಎಂಬುದಾಗಿ ಅವ್ರು ಹೇಳಿದ್ರು. ಅದಕ್ಕೆ ಅವರ ಮಗ, ಅಮ್ಮ ಹೊಟ್ಟೆ ಹಸ್ಕೊಂಡು ಹೇಗೆ ಹೋಗೋದು ಆಫೀಸ್ಗೆ, ಹೊಟ್ಟೆ ಹಸುವಾಗುತ್ತಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಚಿಕ್ಕದಾಗಿ ಒಂದು ಪ್ರೇಯರ್, ಚಿಕ್ಕದಾಗಿ ಬೈಬಲ್ ರೀಡಿಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದಕ್ಕೆ ಅದಕ್ಕೆ ಅವ್ರ ತಾಯಿ ಹೇಳಿದ್ರಂತೆ, ಹಾಗಾದ್ರೆ ನಿನಗೆ ಒಂದೇ ಒಂದು ಇಡ್ಲಿ, ಸ್ವಲ್ಪ ಚಟ್ನಿ ಕೊಡ್ತೀನಿ ಎಂಬುದಾಗಿ ಅವರ ತಾಯಿ ಹೇಳಿದ್ರು. ಆವಾಗ ಅವ್ರ ಮಗ ಒಂದು ವಿಷಯವನ್ನು ಅವರು ಕಲ್ತ್ಕೊಂಡ್ರಂತೆ. ಸೊ ಅಧಿಕವಾಗಿ ಪ್ರಾರ್ಥನೆ ಮಾಡಿದ್ರೆ, ತುಂಬಾ ಹೊತ್ತು ಬೈಬಲ್ ರೀಡಿಂಗ್ ಮಾಡಿದ್ರೆ ಅಧಿಕವಾದಂಥ ಪೂರಿ ಸಿಕ್ಕುತ್ತದೆ, ಇಡ್ಲಿ ಸಿಕ್ಕುತ್ತದೆ ಎಂಬುದಾಗಿ ಅವರು ಒಂದು ವಿಷಯವನ್ನು ಅವರು ತಿಳ್ಕೊಂಡ್ರಂತೆ. ಅಂದ್ರೆ ದೇವರನ್ನು ನಿಜವಾಗಿ ಪ್ರೀತಿಸುವವರು ಯಾವುದೇ ಒಂದು ಪ್ರೀತಿಯನ್ನು ಅದರ ಮೇಲೆ ಇಡುವುದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದೇ ಒಂದು ಪ್ರೀತಿಯನ್ನು ಅದರ ಮೇಲೆ ಅವರು ಇಡುವುದೇ ಇಲ್ಲ. ನಾವು ಯಾಂತ್ಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಧಿಕವಾಗಿ ಉಜ್ಜೀವನಕ್ಕಾಗಿ ನಾವು ತುಂಬಾ ತವಕದಿಂದ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಉಜ್ಜೀವನ ಅನ್ನೋದು ಇದು ದೇವರ ಸೇವೆ. ಇದು ಎಲ್ಲೋ ಪ್ರಾರಂಭವಾಗಿ ಎಲ್ಲೋ ಬಂದು ನಿಂತು ಬಿಡೋದಲ್ಲ, ಇಡೀ ಲೋಕವನ್ನೇ ಇದು ಹಿಡಿಯಬೇಕು. ಹಲ್ಲೆಲೂಯಾ. ಉಜ್ಜೀವನ ಅನ್ನೋದು ಇಡೀ ಲೋಕವನ್ನು ಹಿಡಿಯಬೇಕು. ಆದ್ರೆ ಈ ದಿನಗಳಲ್ಲಿ ನಾವು ದೇವರಿಗಾಗಿ ಜೀವಿಸಬೇಕು, ವೈರಾಗ್ಯವಾಗಿ ಜೀವಿಸಬೇಕು, ಅವರನ್ನು ಸೇವಿಸಬೇಕು ಎಂಬುದಾಗಿ ನಾವು ಅಂದುಕೊಳ್ಳುವಾಗ ನಮಗೆ ಎಲ್ಲ ಕಡೆ ಇಕ್ಕಟ್ಟುಗಳು ಬರುತ್ತೆ. ಅನೇಕ ಕಡೆ ಎಲ್ಲ ಕಡೆಯಿಂದ ನಮಗೆ ಇಕ್ಕಟ್ಟುಗಳು ಬರುತ್ತೆ. ಅಂತ ಒಂದು ಸಮಯದಲ್ಲಿ ಈ ಕಡೆ ತಿರುಗಿ ಬಿಡೋಣ, ಇಲ್ಲಾಂದ್ರೆ ಆ ಕಡೆ ತಿರುಗಿ ಬಿಡೋಣ, ಇಲ್ಲಾಂದ್ರೆ ಹಿಂದುಗಡೆ ತಿರುಗಿ ಬಿಡೋಣ ಎಂಬುದಾಗಿ ನಮಗೆ ಅನಿಸಿದೆ. ಎಲ್ಲಿ ತಿರುಗೋದು? ದೇವರನ್ನ ಬಿಟ್ಟು ತಿರುಗೋಕೆ ಆಗುವುದಿಲ್ಲ. ದೇವರೇ ಸಮುದ್ರದಲ್ಲಿ ಧುಮುಕು ಅಂತ ಹೇಳಿದ್ದೀರಾ, ನಾವು ಧುಮುಕುತ್ತೇವೆ. ಆದ್ರೆ ಅದರಲ್ಲಿ ಮುಳುಗಿ ಹೋಗದೆ ದೇವರು ನನ್ನನ್ನು ನಿಶ್ಚಯವಾಗಿ ಕಾಪಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಶ್ಚಯವಾಗಿ ಕಾಪಾಡುತ್ತಾರೆ. ಹಾಗೆ ಈ ದಿನಗಳಲ್ಲಿ ದೇವರನ್ನು ಬಿಟ್ಟು, ಈ ದಿನಗಳಲ್ಲಿ ಯಾಕೆ ಅನೇಕ ಜನರು ದೇವರನ್ನು ಬಿಟ್ಟು ಬಿಡುತ್ತಾರೆ, ಹಗಲಿ ಮರೆತು ಬಿಡುತ್ತಾರೆ ಎಂಬುದಾಗಿ ನಾವು ನೋಡಬೇಕಾದ್ರೆ
ಆ ದೇವರ ಪ್ರಧಾನವಾದ ಪ್ರೀತಿ ಅವರ ಜೀವಿತದಲ್ಲಿ ಇಲ್ಲದೆ ಇರುವ ಒಂದು ಕಾರಣದಿಂದಲೇ ದೇವರನ್ನು ಅವರು ಬಿಟ್ಟು ಬಿಡುತ್ತಾರೆ, ದೇವರನ್ನು ಅವರು ಮರೆತು ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಪ್ರಧಾನವಾದ ಪ್ರೀತಿ ಎಲ್ಲಿದೆ? ನಮ್ಮ ಪ್ರಧಾನವಾದ ಪ್ರೀತಿಯನ್ನು ಇವತ್ತು ನಾವು ಯಾವುದರ ಮೇಲೆ ಇಟ್ಟಿದ್ದೇವೆ? ಇವಾಗ ಗಮನಿಸ್ರಿ, ನಮ್ಮ ಪ್ರೀತಿಯನ್ನು ನಾವು ದೇವರ ಮೇಲೆ ಇಡುವಾಗ ಸೈತಾನು ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ದೇವರನ್ನು ಬಿಟ್ಟು ನಮ್ಮ ಪ್ರೀತಿಯನ್ನು ನಾವು ಎಲ್ಲಿ ಇಡುತ್ತೇವೋ ಅಲ್ಲಿ ಸೈತಾನು ಅಟ್ಯಾಕ್ ಮಾಡಿ ನಮ್ಮ ಜೀವಿತದಲ್ಲಿ ಪರಿಣಾಮ ಬೀರುತ್ತದೆ. ಒಂದು ಕುಟುಂಬದಲ್ಲಿ, ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಜಮೀನ್ದಾರ, ತುಂಬಾ ಹಣವಂತರು, ಅವರಿಗೆ ಒಂದೇ ಮಗಳು. ತುಂಬಾನೇ ಅಧಿಕವಾಗಿ ಆ ಮಗಳನ್ನು ಪ್ರೀತಿಸಿ ಅವ್ರು ಬೆಳೆಸಿದ್ರು. ಕೊನೆಗೆ ಈ ಮಗಳು ಏನ್ ಮಾಡಿದ್ಲು, ತನ್ನ ತಂದೆ ಮಾತು ಕೇಳದೆ ಆಕೆಗೆ ಇಷ್ಟ ಬಂದು ಓಡಿದ ಮೇಲೆ ಆ ಸುದ್ದಿಯನ್ನು ಕೇಳಿದ ತಂದೆ ಅವರು ಪಾಯ್ಸನ್ ಕುಡಿದು ಸತ್ತೋದ್ರಂತೆ. ಕಾರಣ ಏನು ಎಂಬುದಾಗಿ ನೋಡ್ಬೇಕಾದ್ರೆ ಆತನ ಪ್ರೀತಿ ಮಗಳ ಮೇಲೆ ಇಟ್ಟಿರುವುದರಿಂದ ಈ ಘಟನೆ ನಡೆದ ನಂತರ, ಹಾಗೆ ನಡೆದ ನಂತರ ಅವರ ಜೀವಿತ ಮುಗಿದೋಯ್ತು. ಆದ್ರೆ ನಮ್ಮ ಪ್ರೀತಿಯನ್ನು ನಾವು ದೇವರ ಮೇಲೆ ಇಡುವಾಗ ತನ್ನ ಜೀವವನ್ನು ಕೊಟ್ಟು ನಮ್ಮ ಜೀವಿತವನ್ನು ಪುನಃ ಪಡೆದುಕೊಂಡು ಸೈತಾನನ್ನು ಮುರಿದಾಕಿ ಅವರ ಜೊತೆಯಲ್ಲಿ ನಿತ್ಯ ಕಾಲವಾಗಿ ಜೀವಿಸುವಂತ ಭಾಗ್ಯ ನಮಗೆ ಸಿಗುತ್ತದೆ. ಹಾಲೆಲೂಯ, ಹಾಲೆಲೂಯ. ಅವರ ಜೊತೆಯಲ್ಲಿ ನಿತ್ಯ ಕಾಲವಾಗಿ ಜೀವಿಸಬಹುದು. ನಾವು ಮತ ಮಾರಿಸುವುದಕ್ಕೆಲ್ಲ ನಾವು ಇರೋದು. ನಮ್ಮ ನಿತ್ಯ ಜೀವವನ್ನು ಕೊಟ್ಟ ನಮ್ಮ ತಂದೆಯಾದ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ನಾವು ನಿತ್ಯ ಕಾಲವಾಗಿ ನಾವು ಜೀವಿಸ್ಲಿಕ್ಕಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ, ಸೆಕೆಂಡ್ ಥಿಂಗ್ ಇಸ್, ಅವರನ್ನು ನಾವು ಹುಡುಕಬೇಕು. ಸೀಕ್ ಗಾಡ್. ಸೆಕೆಂಡ್ ಥಿಂಗ್ ಇಸ್ ಸೀಕ್ ಗಾಡ್. ದೇವರನ್ನು ನಾವು ಹುಡುಕಬೇಕಂತೆ. ಆ ವಾಕ್ಯವನ್ನು ನಾನು ಓದುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನು ನಾನು ಓದುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ. ಹಾಲೆಲೂಯ. ಮೊದಲನೇದಾಗಿ ದೇವರ ರಾಜ್ಯವನ್ನು, ಅವರ ನೀತಿಯನ್ನು ಹುಡುಕಬೇಕಂತೆ. ಸುಮ್ಮನೆ ಕುಳಿತುಕೊಂಡಿದ್ರೆ ಆಗುವುದಿಲ್ಲ. ಅಂದ್ರೆ ವಿ ಹ್ಯಾವ್ ಟು ಸೀಕ್. ದೇವರನ್ನು ಹುಡುಕಬೇಕು. ವಿ ಹ್ಯಾವ್ ಟು ಸೀಕ್. ಅಂದ್ರೆ ಅನೇಕ ಸಮಯದಲ್ಲಿ ನಾವು ವಿಶೇಷವಾದ ವಸ್ತುವನ್ನು ನಾವು ಹುಡುಕುತ್ತೇವೆ. ಏನು ವಿಶೇಷವಾದ ವಸ್ತು? ಚಿನ್ನ ಸುರಂಗದಲ್ಲಿ ಹೋಗಿ ಚಿನ್ನವನ್ನು ಹುಡುಕಾಡುತ್ತಾರೆ. ಆ ಮುತ್ತನ್ನು, ಹವಳಗಳನ್ನು ಸಮುದ್ರದಲ್ಲಿ ಮುಳುಗೋಗಿ ಹವಳಗಳನ್ನು ಹುಡುಕುತ್ತಾರೆ. ಒಂದು ವಿಶೇಷವಾದ ವಸ್ತು ಅಲ್ವಾ? ಸೊ ತುಂಬಾ ಹುಡುಕುತ್ತಾರೆ, ತುಂಬಾ ಹುಡುಕಾಡುತ್ತಾರೆ. ಅದೇ ರೀತಿ ಇವತ್ತು ನಾವು ಕೂಡ ಅದೇ ರೀತಿ ಹುಡುಕಬೇಕು. ಜಸ್ಟ್ ಏನೋ ಬರೋದು ಹೋಗೋದು, ಸುಮ್ಮನೆ ಪ್ರಾರ್ಥನೆ ಮಾಡೋದು ಹಾಗಲ್ಲ. ಆ ಒಂದು ಸೀಕಿಂಗ್ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು. ಏನಂತ? ದೇವರೇ, ನಾನು ನಿನ್ನನ್ನು ಹುಡುಕುತ್ತೇನೆ. ದೇವರೇ, ನಿನ್ನ ಪ್ರಸನ್ನತೆಯನ್ನು ನಾನು ಹುಡುಕುತ್ತೇನೆ, ನಿನ್ನ ಮಹಿಮೆಯನ್ನು ನಾನು ಹುಡುಕುತ್ತೇನೆ, ನಿನ್ನ ನೀತಿಯನ್ನು ನಾನು ಹುಡುಕುತ್ತೇನೆ, ನಿನ್ನ ಸತ್ಯತೆಯನ್ನು ನಾನು ಹುಡುಕುತ್ತೇನೆ ಎನ್ನುವ ಒಂದು ಉದ್ವೇಗ ಇದೆ ಅಲ್ವಾ? ಅದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸುರಕ್ಷತೆಯನ್ನು ತರುತ್ತದೆ. ಹಾಲೆಲೂಯ. ಆ ರೀತಿಯಾದ ಕಾರ್ಯಗಳನ್ನು ನಾವು ಹುಡುಕುವಾಗ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸುರಕ್ಷತೆಯನ್ನು ತರುತ್ತದೆ. ಹಾಲೆಲೂಯ. ಇವತ್ತು ನಾವು ಅಂಗಡಿಗೆ ಹೋದ್ರೆ ಬ್ಯಾಗ್ ತಗೊಂಡು ಏನಾರೋ ಒಂದು ವಸ್ತು ಸಿಗ್ಬೇಕಾದ್ರೆ ಅದು ಸಿಕ್ಕೋವರೆಗೂ ನಾವು ಬಿಡೋದಿಲ್ಲ ಅಲ್ವಾ? ಈ ಅಂಗಡಿನಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಸೊ ಹಾಗೆಲ್ಲ ನಾವು ಹುಡುಕಾಡುತ್ತೇವೆ. ಆದ್ರೆ ದೇವರನ್ನು ನಾವು ಹುಡುಕಬೇಕು. ಹಾಲೆಲೂಯ. ದೇವರನ್ನು ಹುಡುಕಬೇಕು. ಸೀಕ್, ಸೀಕ್, ಸೀಕ್ ಅಂಡ್ ಯು ಶಾಲ್ ಫೈಂಡ್ ಇಟ್. ಕಂಡುಕೊಳ್ಳುತ್ತೇವೆ. ಹಾಲೆಲೂಯ. ಈ ದೇವರ ಸೇವೆಯಲ್ಲಿ ಒಂದು ದರ್ಶನ, ಹುಡುಕುವ ಒಂದು ಬಯಕೆ ಈ ದಿನಗಳಲ್ಲಿ ನಮ್ಮಲ್ಲಿ ಇರಬೇಕು. ಏನಂತ? ದೇವರೇ, ನಿನ್ನ ಮಹಿಮೆಯನ್ನು, ನಿನ್ನ ಪ್ರಸನ್ನತೆಯನ್ನು ನಾನು ಕಾಣಬೇಕು ಎಂದು ಹುಡುಕುವುದು. ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ನಾವು ಹುಡುಕಬೇಕು. ಅವರ ನೀತಿಯನ್ನು ನಾವು ಹುಡುಕಬೇಕು. ನಾವು ಮಾಡುವ ಎಲ್ಲ ಕಾರ್ಯದಲ್ಲಿ ಅವರ ನೀತಿಯನ್ನು ನಾವು ಮಾಡಬೇಕು.
ನಾವೆಲ್ಲರೂ ಸ್ವತಂತ್ರವನ್ನು ಹೊಂದಿದವರಾಗಿದ್ದೇವೆ. ನಾವು ಮಾಡುವಂತ ಎಲ್ಲ ಕಾರ್ಯದಲ್ಲಿ ನೀತಿ ನ್ಯಾಯ ಇದೆಯಾ ಎಂಬುದಾಗಿ ನಾವು ನೋಡಬೇಕು. ನಾವು ಮಾಡೋದು ಯಾರಿಗೂ ಸರಿಯಾಗಿ ಇರಬೇಕು, ಆದ್ರೆ ಮತ್ತೊಬ್ರು ಮಾಡೋದು ಅದನ್ನ ನಾವು ಒಪ್ಪುವುದೇ ಇಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲವೂ ನೀತಿಯಾಗಿದೆಯಾ ಎಂಬುದಾಗಿ ನಾವು ನೋಡಬೇಕು. ಒಂದು ಗ್ರಾಮದಲ್ಲಿ ಒಂದು ಸಭೆ, ಆ ಸಭೆಯ ಸೇವಕರ ಹತ್ರ ದೇವರು ಮಾತಾಡಿದ್ರಂತೆ, ಮಗನೇ ಈ ಒಂದು ಅನ್ಯಾಯವನ್ನು ನೀನು ನೋಡಿದ್ಯಾ ಎಂಬುದಾಗಿ ಮಾತಾಡಿದ್ರು. ಏನ್ ನಡೆದಿತ್ತಂದ್ರೆ, ಆ ಸಭೆಯಲ್ಲಿ ಒಂದು ಬಿಲಿವರ್ ಇದ್ರಂತ, ಒಂದು ವಿಶ್ವಾಸ. ಅವರನ್ನು ದೇವರು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಅನೇಕ ಜನರಿಗೆ ಅವ್ರ ಸಹಾಯವನ್ನು ಮಾಡ್ತಾ ಇದ್ರು. ಅದೇ ಸಭೆಯಲ್ಲಿ ಒಂದು ಹೊಸದಾಗಿ ಬಂದಂತ ಒಂದು ವಿಶ್ವಾಸ, ಅವರು ಸ್ವಲ್ಪ ಬಡತನದಲ್ಲಿ ಇರುವ ಒಂದು ಕಾರಣದಿಂದ ಏನೋ ಒಂದು ಅಗತ್ಯ ಅವರು. ಸೊ ಇವ್ರು ಏನ್ ಮಾಡಿದ್ರು, ಅವ್ರ ಹತ್ರ ಹೋಗಿ ಒಂದು 6,000 ರೂಪಾಯಿ ಸಾಲ ಕೇಳಿ, ನನಗೆ ಒಂದು 6,000 ರೂಪಾಯಿ ಕೊಡ್ರಿ, ಒಂದು ಎಮರ್ಜೆನ್ಸಿ ಬೇಕಾಗಿದೆ, ಆ ಕೆಲಸವನ್ನು ನಾನು ಮುಗಿಸಬೇಕು. ಅದಕ್ಕೆ ಇವ್ರು ಹೇಳಿದಂತೆ, ನಾನು ಎಲ್ಲರಿಗೂ ಸಹಾಯ ಮಾಡಿದ್ದೀನಿ, ನೀವು ಸಹಾಯಕ್ಕೆ ಬಂದಿದ್ದೀರಾ, ಇಂಥ ಸಮಯದಲ್ಲಿ ನನ್ನ ಹತ್ರ ಹಣ ಇಲ್ಲ, ಸರಿ ನಮ್ಮ ಒಡವೆಯನ್ನು ಇಟ್ಟು ನಾವು ನಿಮಗೆ 6,000 ರೂಪಾಯಿ ಕೊಡ್ತೀವಿ ಅಂತಾಗಿ ಆ ಒಡವೆಯನ್ನು ಇಟ್ಟು 6,000 ರೂಪಾಯಿ ಕೊಟ್ಟರಂತೆ. ಸರಿ, ಸ್ವಲ್ಪ ದಿನ ಆದ್ಮೇಲೆ ಈ 6,000 ರೂಪಾಯಿ ತಗೊಂಡ್ರಲ್ಲ, ಅವ್ರಿಗೆ 1.5 ಲಕ್ಷ ಸಿಗ್ತಾರೆ. ಅವಾಗ ಈ ಕೊಟ್ಟಿದ್ದಾರಲ್ಲ 6,000, ಅವ್ರು ಕೇಳಿದ್ರಂತೆ, ಬ್ರದರ್ ಈ ರೀತಿ ನಿಮಗೆ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿದೆ, ನಾವು ಅವತ್ತು ಸಹಾಯ ಮಾಡಿದ್ವಲ್ಲ, ನಮಗೆ ತಿರುಗಿ ಕೊಡ್ತೀರಾ, ವಾಪಸ್ ಕೊಡ್ತೀರಾ ಎಂಬುದಾಗಿ ಕೇಳಿದಕ್ಕೆ ಅವ್ರು ಹೇಳಿದ್ರಂತೆ, ನಿಮ್ಮ ಹತ್ರ ಯಾವ ಸಾಲ ಇಸ್ಕೊಂಡಿರಿ, ಯಾರು ನಿಮ್ಮ ಹತ್ರ ಹಣ ಕೇಳಿಲ್ಲ, ದಯವಿಟ್ಟು ಮನೆ ಬಿಟ್ಟು ಆಚೆ ಹೋಗ್ಬಿಡ್ರಿ ಎಂಬುದಾಗಿ ಜಗಳ ಮಾಡಿ ಕಳಿಸ್ಬಿಟ್ರ. ಆವಾಗ ದೇವರು ಆ ಸೇವಕರ ಹತ್ರ ಮಾತಾಡಿದ್ರು, ಮಗನೇ ಈ ಅನ್ಯಾಯವನ್ನು ನೋಡಿದ್ಯಾ ಎಂಬುದಾಗಿ. ಆವಾಗ ಸೇವಕರು, ಅವರು ತುಂಬಾ ಬಡತನದಲ್ಲಿ ಸೇವೆ ಮಾಡುವ ಒಬ್ಬ ಸೇವಕರು, ಅವ್ರೇನ್ ಮಾಡಿದ್ರು, ಅವ್ರ ಪಾಕೆಟ್ ಅಲ್ಲಿ ಕೈ ಇಟ್ಟು ನೋಡಿದ್ರಂತೆ, ಎಷ್ಟಿದೆ ನೋಡಿದ್ರೆ 600 ರೂಪಾಯಿ ಇತ್ತಂತೆ ಅವ್ರ ಪಾಕೆಟ್ ಅಲ್ಲಿ. ಸೊ ಅವರು 600 ರೂಪಾಯಿಯನ್ನು ತೆಗೆದು, ಈ ಅನೀತಿಯನ್ನು ಬೇರು ಸಮೇತವಾಗಿ ಕತ್ತರಿಸಲು, ಬುಡದಿಂದ ಕತ್ತರಿಸಲು ಈ 600 ರೂಪಾಯಿಯನ್ನು ನಾನು ಮೊದಲನೇದಾಗಿ ಇಡುತ್ತೇನೆ ಎಂಬುದಾಗಿ 600 ರೂಪಾಯಿಯನ್ನು ಇಟ್ಟರು. ನಮ್ಮ ಸಭೆಯಿಂದ ನಾವೇನ್ ಮಾಡೋಣ, ಈ ಸಾಲವನ್ನು ತೀರಿಸೋಣ, ಈ ಸೈತಾನನ್ನು ನಾವು ಮುರಿದಾಕೋಣ ಎಂಬುದಾಗಿ 600 ರೂಪಾಯಿಯನ್ನು ಅವ್ರು ಮೊದಲನೇದಾಗಿ ಇಟ್ಟರು. ಅವಾಗ ಅನೇಕ ಜನರಿಗೆ ಒಂದು ಪ್ರಯತ್ನವಾಗಿ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಎಂಬುದಾಗಿ ಆ ಚರ್ಚ್ನ ಒಂದು ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡಿ ಅವರು ಆ ಸಹಾಯ ಮಾಡಿದ್ರು. ಅವಾಗ ಇವರು ಒಂದು ಸ್ಥಾನಕ್ಕೆ ಬಂದ ಮೇಲೆ, ಪಾಸ್ಟರ್ ನನಗೆ ಸಹಾಯ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು, ನನಗೆ ಸಾಕದಷ್ಟು ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಅವ್ರು ಹೇಳಿದ್ರು. ಆ ರೀತಿ ಆ ಅನೀತಿಯನ್ನು ಅವರು ಬೇರು ಸಮೇತವಾಗಿ ಕತ್ತರಿಸಿದ್ರು. ಈ ರೀತಿಯಾದ ಅನೀತಿಯಾದ ಕಾರ್ಯಗಳನ್ನು ಬೇರು ಸಮೇತವಾಗಿ ಕತ್ತರಿಸಬೇಕು. ಆ ಸಾಲವನ್ನು ಪಡ್ಕೊಂಡ್ರಲ್ಲ, ಕೊನೆಯದಾಗಿ ಅವ್ರು ಎಂತ ಪರಿಸ್ಥಿತಿಗೆ ಬಂದ್ಬಿಟ್ರಂದ್ರೆ, ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ರಂತೆ, ಬೀದಿಗೆ ಬಂದ್ರಂತೆ. ಆ ರೀತಿಯಾದ ಜನರು ಒಂದು ಕಷ್ಟ ಬರುವಾಗ ಅಯ್ಯೋ ಅಂತ ಹೇಳ್ತಾರೆ, ಆದ್ರೆ ಕಷ್ಟ ತೀರಿದ ಮೇಲೆ ಕಂಪ್ಲೀಟ್ ಆಗಿ ಅವ್ರು ಮರ್ತೋಗ್ಬಿಡ್ತಾರೆ, ಅದ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ. ಆದ್ರೆ ಒಂದು ಸಹಾಯವನ್ನು ಅಂತ ನಾವು ಆ ಸಹಾಯಕ್ಕೆ ನೀತಿವಂತರಾಗಿ ನಾವು ಇಲ್ಲ ಅಂದ್ರೆ ಅದು ಎಷ್ಟು ಒಂದು ದೊಡ್ಡ ದ್ರೋಹ ಅಲ್ವಾ? ಸೊ ಅದಕ್ಕೆ ನಾವು ಕರ್ತನಾದ ದೇವರ ನೀತಿಯನ್ನು ನಾವು ಮಾಡುವವರಾಗಿರ್ಬೇಕು. ಅನೇಕ ಜನರು ಅವ್ರಿಗೆ ಒಂದು ಉನ್ನತ ಸಿಕ್ಕಿದ ಮೇಲೆ, ಒಂದು ಒಳ್ಳೆ ಒಂದು ಅಂತಸ್ತು ಸಿಕ್ಕಿದ ಮೇಲೆ ದೇವರನ್ನು ಅವ್ರು ಮರೆತು ಹೋಗ್ಬಿಡ್ತಾರೆ. ದೇವರ ನಾಮವನ್ನು ಅವ್ರು ದೂಷಿಸ್ತಾರೆ. ದೇವರ ನಾಮವನ್ನು ದೂಷಿಸೋದಕ್ಕೆ ಅಲ್ಲ, ದೇವರು ನಮ್ಮನ್ನು ರಕ್ಷಿಸಿರೋದು. ಸೊ ದೇವರಾದ ಕರ್ತನ ನೀತಿಯನ್ನು, ಅವರ ನೀತಿಯನ್ನು ನಾವು ಹುಡುಕುವವರಾಗಿರಬೇಕು. ನಾವು ಮಾಡೋದು ಎಲ್ಲವೂ ನೀತಿಯಾಗಿ ಇದೆಯಾ ಎಂಬುದಾಗಿ ನಾವು ನೋಡಬೇಕು. ಅನೀತಿಯಾದಂಥ ಕಾರ್ಯ ನಾವು ಮಾಡಲೇಬಾರದು, ಯಾಕಂದ್ರೆ ಅದು ಸರಿ ಇಲ್ಲ, ಅದು ದೇವರಿಗೆ ವಿರುದ್ಧವಾದದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಕಳ್ತನ ಮಾಡಿರೋದು ನನಗೆ ಇವತ್ತು ಕೂಡ ಚೆನ್ನಾಗಿ ಜ್ಞಾಪಕ ಆಯಿತು. ನಮ್ಮಮ್ಮ ಏನ್ ಮಾಡ್ತಾರೆ, ಈ ಜೀರಿಗೆ ಡಬ್ಬಿ, ಈ ಸಾಸಿವೆ ಡಬ್ಬಿ ಎಲ್ಲ ಇರುತ್ತಪ್ಪ, ಅದರಲ್ಲಿ ಕೆಲವು ಕಾಯಿನ್ಸ್ಗಳನ್ನು ಹಾಕಿ ಇಟ್ಟಿರ್ತಾರೆ, ಏನೇನೋ ಒಂದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ. ನಾನೇನ್ ಮಾಡ್ತೀನಿ, ಯಾರು ಇಲ್ಲದೆ ಇರುವ ಸಮಯದಲ್ಲಿ ಅದನ್ನು ಸ್ಲೋವಾಗಿ ಓಪನ್ ಮಾಡಿ ಎಲ್ಲ ಕಾಯಿನ್ಸ್ ತಗೊಂಡ್ರೆ ಕಂಡುಹಿಡಿತಾರಂತ ಒಂದೇ ಒಂದು ಕಾಯಿನ್ ತಗೊಂಡು
ಅಂಗಡಿಗೆ ಹೋಗಿ ಚಾಕ್ಲೇಟ್ ಇಸ್ಕೊಂಡು ತಿನ್ಬಿಡ್ತೀವಿ. ನಮ್ಮ ಮನೇಲಿ ನಾವು 3 ಜನ ಮಕ್ಕಳು. ಆದರೆ ನಮ್ಮಮ್ಮ ಕರೆಕ್ಟಾಗಿ ಕಂಡುಹಿಡಿತಾರೆ, ಇದು ನೀನೇ ಈ ಕೆಲಸ ಮಾಡಿರೋದೇ ಎಂಬುದಾಗಿ. ಕಳ್ತನ ನೀನೇ ಮಾಡಿದೆ, ಹೌದಮ್ಮ ನಾನೇ ಮಾಡಿದೆ, ಕಂಡುಹಿಡಿದ್ರಲ್ಲ ಒಪ್ಕೊಬೇಕು, ನಾನೇ ಮಾಡಿದೆ, ನಾನು ಹೋಗಿ ಚಾಕ್ಲೇಟ್ ತಗೊಂಡು ತಿನ್ಬಿಟ್ಟೆ ಎಂಬುದಾಗಿ ನಾನು. ಆಮೇಲೆ ನಾನು ಇದಕ್ಕೆಲ್ಲ ನಾನು ಮಾನಸಾಂತರ ಪಟ್ಟು ನಾನು ಬಿಟ್ಬಿಟ್ಟೆ. ಇದು ದೇವರಿಗೆ ವಿರುದ್ಧವಾದದ್ದು, ಈ ರೀತಿ ಮಾಡಬಾರ್ದು, ಇದು ಸರಿ ಇಲ್ಲ, ಇದು ಯಾವುದಕ್ಕೂ ಪ್ರಯೋಜನ ಪಡಲ್ಲ ಎಂಬುದಾಗಿ ಅದ ಬಿಟ್ಬಿಟ್ಟೆ. ಕೊನೆಯದಾಗಿ ಅದರ ಪರಿಣಾಮ ಏನಾಯಿತು? ನನ್ನ ಹಲ್ಲುಗಳೆಲ್ಲ ಹುಳುಗಳಾಯಿತು. ಅದೇ ಪರಿಣಾಮ ಆಯಿತು. ಸೊ ಕರ್ತನಾದ ದೇವರ ರಾಜ್ಯವನ್ನು, ಅವರ ನೀತಿಯನ್ನು, ಅವರ ಸತ್ಯತೆಯನ್ನು ನಾವು ಹುಡುಕಬೇಕು. ನಾವು ಹುಡುಕುತ್ತಾ ನಮಗೆ ಎಷ್ಟು ಬೆಳವಣಿಗೆ ಸಿಕ್ಕುತ್ತದೆ ಗೊತ್ತಾ? ಹಲ್ಲೆಲೂಯಾ. ಅವರ ಸತ್ಯತೆಯನ್ನು, ನೀತಿಯನ್ನು ನಾವು ಹುಡುಕುವಾಗ ನಮ್ಮಲ್ಲಿ ಒಂದು ಬೆಳವಣಿಗೆ ಇರುತ್ತೆ. ಆಮೆನ್, ಹಲ್ಲೆಲೂಯಾ. 3ನೇದಾಗಿ ನಾವು ದೇವರನ್ನು ಸೇವಿಸಬೇಕು. ಥರ್ಡ್ ಥಿಂಗ್ ಇಸ್ ಸರ್ವ್ ದ ಲಾರ್ಡ್. ಆ ವಾಕ್ಯವನ್ನು ನಾನು ನಿಮಗಾಗಿ ಓದುತ್ತೇನೆ. ನಾವು ತೆಗೆದುಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನಾನು ನಿಮಗಾಗಿ ಓದುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 4 ವರ್ಸಸ್ 9 and 10. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಇಂಗ್ಲಿಷ್ ಪದದಲ್ಲಿ ಸರ್ವ್ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ. ಹಾಗೆ ಈ ಸಂದೇಶದಲ್ಲಿ ಜ್ಞಾಪಕ ಮಾಡಿಕೊಳ್ಳಿರಿ, those who worship the Lord, they are serving the Lord, and those who serve the Lord, they are worshiping the Lord. ಅಂದ್ರೆ ಆರಾಧನೆ ಮಾಡುವವರು ದೇವರನ್ನು ಸೇವಿಸುತ್ತಾರೆ, ದೇವರನ್ನು ಸೇವಿಸುವವರು ಆರಾಧನೆ ಮಾಡುತ್ತಾರೆ. ವಾರವೆಲ್ಲ ನಾವು ಸುಮ್ಮನೆ ಇಟ್ಟುಕೊಂಡು ಬಂದು ದೇವರನ್ನು ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂದ್ರೆ ನಮ್ಮ ದೇವರಾದ ಕರ್ತನನ್ನು ಆರಾಧಿಸುವವರು ಅಂದ್ರೆ ಸೇವಿಸುವರು ಎಂದು ಅರ್ಥ. ಎಷ್ಟರ ಮಟ್ಟಿಗೆ ನಾವು ದೇವರನ್ನು ನಾವು ಸೇವಿಸುತ್ತೇವೆ ಅಂದ್ರೆ ಅವರ ಸೇವೆ ಅನ್ನೋದು, ಅವರ ಕೆಲಸ ಮಾಡೋದು ಅನ್ನೋದು ಪ್ರಸಂಗ ಮಾಡೋದಲ್ಲ, ಅವರ ಚಿತ್ತವನ್ನು ಮಾಡೋದು. ಹಲ್ಲೆಲೂಯಾ. ಅವರ ಚಿತ್ತವನ್ನು ನೆರವೇರಿಸೋದು. ಇವಾಗ ಕೂಡ ನೋಡ್ರಿ, ವಾರ ಈ ಮೆಸೇಜಸ್ ಎಲ್ಲ ನಾವು ವಿಡಿಯೋ ಶೂಟ್ ಮಾಡಿ ಕಂಪ್ಯೂಟರ್ ಅಲ್ಲಿ ಹಾಕಿ ಅದನ್ನ ಎಡಿಟ್ ಮಾಡಿ ಬೇಕಾದಷ್ಟು ಸಮಯ ತೆಗೆದು ಇದೆಲ್ಲ ರೆಡಿ ಮಾಡಕ್ಕೆ ಸುಮಾರು ಸಿಕ್ಕಾಪಟ್ಟೆ ಸಮಯ ತೆಗೆಯುತ್ತದೆ. ಅಧಿಕವಾದಂತ ಪ್ರಾರ್ಥನೆ ಅಗತ್ಯ ಇದಕ್ಕೆ. ಇದೆಲ್ಲ ನಾವೇ ಮಾಡ್ತಾ ಇದ್ದೀವಿ, ಈ ಸೇವೆಯನ್ನು ನಾವೇ ಮಾಡ್ತಾ ಇದ್ದೀವಿ. ಮತ್ತೊಬ್ಬರಿಗೆ ಕೊಟ್ಟರೆ ಅದನ್ನ ಪೇ ಮಾಡಬೇಕು. ಇದೆಲ್ಲ ನಾವೇ ಇದನ್ನ ದೇವರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಆತ್ಮವನ್ನು ಹುಡುಕಿ ಹೋಗಿ ಅವ್ರಿಗೆ ಸುವಾರ್ತೆಯನ್ನು ಹೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ದೇವರಿಗಾಗಿ ಕೆಲಸ ಮಾಡುತ್ತಾ ಇದ್ದೀವಿ. ದೇವರು ಹೇಳುವಂತ ಕಾರ್ಯವನ್ನು ನಾವು ಮಾಡುವವರಾಗಿರಬೇಕು. ಹಾಗೆ ನಾವು ಮಾಡಿದ್ರೆ ದೇವರ ಕೃಪೆ ನಮ್ಮ ಮೇಲೆ ತುಂಬಲ್ಪಟ್ಟು ಯಾವ ಒಂದು ಸನ್ನಿವೇಶದಲ್ಲಿ, ಯಾವುದೇ ಒಂದು ಪರಿಸ್ಥಿತಿನಲ್ಲಿ ನಾವು ಕದಲದ ಹಾಗೆ ಇರುತ್ತೇವೆ. ಹಲ್ಲೆಲೂಯಾ. ನಾವು ಕದಲದ ಹಾಗೆ ನಾವು ಇರುತ್ತೇವೆ. ಈ ವಾಕ್ಯವನ್ನು ಕೇಳಿರುವ ನಿಮ್ಮೆಲ್ಲರನ್ನು ದೇವರು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಒಂದು ಪ್ರಾರ್ಥನೆಯನ್ನು ಮಾಡುವ. ಪರಲೋಕದಲ್ಲಿ ವಾಸ ಮಾಡುವ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮೊದಲನೇದಾಗಿ ನಿನ್ನನ್ನು ಪ್ರೀತಿಸುವುದಕ್ಕೂ, ಮೊದಲನೇದಾಗಿ ನಿಮ್ಮನ್ನು ಹುಡುಕುವಂತೆ, ಮೊದಲನೇದಾಗಿ ನಿಮಗೆ ಕೆಲಸ ಮಾಡಿ ಸೇವಿಸುವಂತೆ ನಮಗೆ ಕೊಟ್ಟಂತ ಆಲೋಚನೆಗಾಗಿ ನಿನಗೆ ಸ್ತೋತ್ರವಪ್ಪ. ಈ ಲೋಕದಲ್ಲಿ ಈ ದಿನಗಳಲ್ಲಿ ಹೊಟ್ಟೆಪಾಡಿಗಾಗಿ, ಹಣಕ್ಕಾಗಿ ಸೇವೆಯನ್ನು ಮಾಡುವಂತ ಎಲ್ಲ ಹೀನವಾದ ಪರಿಸ್ಥಿತಿಗಳನ್ನು ಬದಲಾಯಿಸುವ ಯೇಸುವಿನ ನಾಮದಲ್ಲಿ ನಮಗಾಗಿ ಜೀವವನ್ನು ಕೊಟ್ಟ ದೇವರನ್ನು ಪ್ರೀತಿಸುವುದಕ್ಕೆ, ನಿಮ್ಮ ರಾಜ್ಯದ ಯೋಜನೆಯನ್ನು ನಾವು ಹುಡುಕಲು, ಕೆಲಸ ಮಾಡಲು ಆ ಭಾಗ್ಯವನ್ನು ನಾವು ಕಲ್ಕೊಳ್ಳದ ಹಾಗೆ
ನಮ್ಮನ್ನು ನೀನು ನಡೆಸುವಂತೆ, ನಿಮ್ಮ ಕೃಪೆಯಿಂದ ನಮ್ಮನ್ನು ನಡೆಸುವಂತೆ ನಾವು ಬೇಡುತ್ತಾ ಇದ್ದೇವೆ ತಂದೆಯೇ. ಈ ದಿನದಲ್ಲಿ ವೀಕ್ಷಿಸುವ ಎಲ್ಲರನ್ನು ನಿನ್ನ ಆಶೀರ್ವಾದ ಮಾಡು ಅಪ್ಪ. ನಿನ್ನ ವಾಕ್ಯ ಹೇಳುತ್ತದೆ, ಬೇಟೆಗಾರನ ಬಲೆಯಿಂದ, ಮರಣಕರವಾದ ವ್ಯಾಧಿಯಿಂದ ನಿಮ್ಮನ್ನು ನಾನು ತಪ್ಪಿಸುತ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಾ. ಯಾವುದೇ ಒಂದು ವ್ಯಾಧಿಗಳು, ರೋಗಗಳು ಅವರ ಕುಟುಂಬದಲ್ಲಿ ಆ ಗೂಡಾರಕ್ಕೆ ವಿರುದ್ಧವಾಗಿ ಬಾರದಂತೆ ಅವರನ್ನು ರಾಜ ನೀನು ಸಂರಕ್ಷಿಸಿ, ನಿನ್ನ ಕೃಪೆ ಕಟಾಕ್ಷದಿಂದ ಅವರನ್ನು ನೀನು ಕಾಯ್ದು ನಡೆಸುವಂತೆ, ಎಲ್ಲ ಅಗತ್ಯಗಳನ್ನು ನೀನು ಪೂರೈಸಿ, ಈ ಅಂತ್ಯ ಕಾಲದಲ್ಲಿ ಒಬ್ಬೊಬ್ಬರನ್ನು ಬಲವಾಗಿ ಎತ್ತು ಉಪಯೋಗಿಸಿ ನೀನು ನಡೆಸುವಂತೆ ನಾವು ಬೇಡುತ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದೆಗಾಗಿ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.